ಉದ್ದೇಶ ಹೊಂದಿರದ ಸಂಸ್ಥೆಗಳಿಗೆ ಯಾವ ರೀತಿಯ ಸಾಂಸ್ಥಿಕ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನತಕ್ಕಂಥ ಪ್ರಶ್ನೆ ಕೆಲವರಿಗೆ ಬರ್ತದೆ. ನಮ್ಮ ದೇಶದಲ್ಲಿ 3 ತರಹದ ಸ್ವರೂಪದಲ್ಲಿ ಸಾಂಸ್ಥಿಕ ವ್ಯವಸ್ಥೆಯನ್ನು ರೂಢಿಸಬಹುದು. ಒಂದನೇ ವಿಧಾನ ಟ್ರಸ್ಟ್ ಅಂತ ಹೇಳಿ. ಎರಡನೇ ವಿಧಾನ ಒಂದು ಸಂಘ, ಸೊಸೈಟಿ ಅಂತ ಹೇಳ್ತೇವೆ ನಾವು. ಸಹಕಾರಿ ಸಂಘ ಅಲ್ಲ, ಬರೀ ಸೊಸೈಟಿ. ಮೂರನೇದು ಒಂದು ಕಂಪೆನಿ, ಲಾಭದ ಉದ್ದೇಶ ಹೊಂದಿರದ ಕಂಪೆನಿ. ಹೀಗೆ ಟ್ರಸ್ಟು ಅಥವಾ ಸೊಸೈಟಿ ಅಥವಾ ಕಂಪನಿಯ ರೂಪದಲ್ಲಿ ನಾವು ಸಾಂಸ್ಥಿಕ ವ್ಯವಸ್ಥೆಯನ್ನು ಹೊಂದಬಹುದು. ಈ 3 ತರಹದ ಸಾಂಸ್ಥಿಕ ವ್ಯವಸ್ಥೆಗಳಿಗೆ ಅನ್ವಯ ಆಗಿರ್ತಕ್ಕಂಥ ಕಾನೂನುಗಳು ಬೇರೆ ಬೇರೆ ಉಂಟು, ನಿಯಮಗಳು ಬೇರೆ ಬೇರೆ ಉಂಟು. ಹಾಗಾಗಿ ಪ್ರತಿಯೊಂದು ಸಂಸ್ಥೆಯನ್ನು ಆರಂಭ ಮಾಡಬೇಕಾದ್ರೆ ಈ ಕಾನೂನುಗಳನ್ನು ಅಥವಾ ಆ್ಯಕ್ಟ್ ಅಂತ ನಾವು ಹೇಳ್ತೀವಿ, ನಿಯಮಗಳು, ರೂಲ್ಸ್, ಇದನ್ನು ಅಧ್ಯಯನ ಮಾಡಿ ಅದಕ್ಕೆ ಅನುಸಾರವಾಗಿ ನಾವು ಮಾಡಿಕೊಂಡು ಹೋಗಬೇಕು. ಮೊದಲನೇದು ಇವಾಗ ಟ್ರಸ್ಟ್ ಅನ್ನತಕ್ಕಂಥ ಒಂದು ಸಾಂಸ್ಥಿಕ ವ್ಯವಸ್ಥೆ. ಇದನ್ನು ಆರಂಭ ಮಾಡಬೇಕಾದ್ರೆ ಒಂದು ಆಸ್ತಿ ಇರಲೇಬೇಕು, ಪ್ರಾಪರ್ಟಿ ಇರಲೇಬೇಕು. ಪ್ರಾಪರ್ಟಿ ಅಂತ ಹೇಳಿದ್ರೆ ಸ್ಥಿರಾಸ್ತಿ ಆಗುತ್ತೆ, ಚರಾಸ್ತಿಯೂ ಆಗುತ್ತೆ. ಅದರ ಮಾಲಕರು ಯಾರಿದ್ದಾರೆ, ಆ ಟ್ರಸ್ಟ್ ಮಾಡುವಲ್ಲಿವರೆಗೆ ಅದರ ಮಾಲಕರಾಗಿ ಇರ್ತಾರೆ. ಒಂದು ಲಿಖಿತ ದಸ್ತಾವೇಜಿನ ಮುಖಾಂತರ ಟ್ರಸ್ಟ್ ಡೀಡ್ ಅಂತ ನಾವು ಹೇಳ್ತೇವೆ. ಅದನ್ನು ಮಾಡಿ ಈ ಒಂದು ಆಸ್ತಿಯನ್ನು ನಾನು ನನ್ನ ವಿಶ್ವಾಸದ ಜನರಿಗೆ ಹಸ್ತಾಂತರಿಸ್ತಾ ಇದ್ದೇನೆ. ಅವರು ಅದನ್ನು ಹೊಂದಿ ಅದರ ಉತ್ಪತ್ತಿಯಿಂದ ಈ ಕೆಳಗಿನ ಚಟುವಟಿಕೆಗಳನ್ನು, ಧಾರ್ಮಿಕ ಅಥವಾ ದತ್ತಿ, ರಿಲಿಜಿಯಸ್ ಆರ್ ಚಾರಿಟೇಬಲ್ ಆ್ಯಕ್ಟಿವಿಟೀಸನ್ನು ಮಾಡಬೇಕು ಅಂಥೇಳಿ ಬರೀತಾರೆ. ಅವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ತಿಳಿಸ್ತಾರೆ. ಯಾರ ಮೇಲೆ ಅವರು ವಿಶ್ವಾಸವನ್ನು ಇಟ್ಟು ನೇಮಕಾತಿ ಮಾಡಿದ್ದಾರೆ ಅವರನ್ನು ಟ್ರಸ್ಟೀಸ್ ಅಂತ ಹೇಳ್ತಾರೆ, ವಿಶ್ವಸ್ತರು ಅಂತ ಹೇಳ್ತಾರೆ. ಆ ವಿಶ್ವಸ್ತರ ಒಂದು ಗುಂಪಿಗೆ ವಿಶ್ವಸ್ತ ಮಂಡಳಿ, ಬೋರ್ಡ್ ಆಫ್ ಟ್ರಸ್ಟೀಸ್ ಅಂತ ಹೇಳ್ತೇವೆ. ಮತ್ತು ಈ ಒಂದು ವ್ಯವಸ್ಥೆಗೆ ಟ್ರಸ್ಟ್ ಅಥವಾ ನ್ಯಾಸ್ ಅಂತ ಹೇಳುವಂಥ ಪದ ಪ್ರಯೋಗವನ್ನು ಮಾಡ್ತಾರೆ. ಒಂದು ಲಿಖಿತವಾಗಿರ್ತಕ್ಕಂಥ ದಾಖಲೆ ಇಲ್ಲದೆ ಟ್ರಸ್ಟನ್ನು ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಂದಾವಣೆ ಕೂಡ ಮಾಡಬೇಕು. ಉಪನೋಂದಣಾಧಿಕಾರಿಯವರ ಕಚೇರಿಯಲ್ಲಿ ಹೇಗೆ ನಮ್ಮ ಭೂಮಿ ಕಾಣಿಯ ಕ್ರಯ ಸಾಧನವನ್ನು ನಾವು ನೋಂದಾವಣೆ ಮಾಡ್ತೇವೆ, ಅದೇ ರೀತಿ ಟ್ರಸ್ಟ್ ಡೀಡನ್ನು ಕೂಡ ನೋಂದಾವಣೆ ಮಾಡಬೇಕು. ಆಗ ಮಾತ್ರ ಅದಕ್ಕೆ ಸಿಂಧುತ್ವ ಬರ್ತದೆ. ಮತ್ತು ಟ್ರಸ್ಟ್ ಡೀಡ್ನಲ್ಲಿ ಅದರ ಹೆಸರು, ಅದರ ಕಾರ್ಯವ್ಯಾಪ್ತಿ, ಅದರ ಉದ್ದೇಶಗಳು, ಅದರ ವಿಶ್ವಸ್ತರ ವಿವರಗಳು, ಅವರ ನೇಮಕಾತಿ, ಅವರ ಸಭೆಗಳು, ಟ್ರಸ್ಟ್ ಡೀಡ್ನ ಯಾವುದೇ ಒಂದು ಬದಲಾವಣೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅದರ ಲೆಕ್ಕಪತ್ರಗಳು ಹೇಗೆ, ಈ ರೀತಿ ಎಲ್ಲ ವಿವರಗಳನ್ನು ಟ್ರಸ್ಟ್ ಡೀಡ್ನಲ್ಲಿ ಬರೆಯೋದರಿಂದ ಅದಕ್ಕನುಸಾರವಾಗಿ ವಿಶ್ವಸ್ತರು ಆ ಆಸ್ತಿಯನ್ನು ಸ್ವಾಧೀನ ಹೊಂದಿ ಅದರ ಉತ್ಪತ್ತಿಯಿಂದ ನಿಗದಿತ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು. ಇದು ಟ್ರಸ್ಟಿನ ಒಂದು ಸ್ವರೂಪ. ಎರಡನೇದು ಸೊಸೈಟಿ, ಸಂಘ ಅಂತ ಹೇಳ್ತೇವೆ. ಕೇಂದ್ರದ ಒಂದು ಶಾಸನ ಇದೆ, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತೇಳಿ ಉಂಟು. ಅದರ ಪ್ರಕಾರ ಕನಿಷ್ಠ 7 ಮಂದಿ ಸಮಾನ ಆಸಕ್ತಿ ಇರತಕ್ಕಂಥ ವ್ಯಕ್ತಿಗಳು ಪೂರ್ಣ ಧಾರ್ಮಿಕ ಅಥವಾ ದತ್ತಿ ಚಟುವಟಿಕೆಗಳಿಗೆ ಆಯಾಯ ರಾಜ್ಯಗಳಲ್ಲಿ ಒಂದು ಸಂಸ್ಥೆಯನ್ನು ಆರಂಭ ಮಾಡಬಹುದು. ಅದಕ್ಕೆ ಆಸ್ತಿ ಇರಬೇಕಂತೇಳಿ ಇಲ್ಲ, ವ್ಯಕ್ತಿಗಳು ಮಾತ್ರ ಬೇಕು. ಕನಿಷ್ಠ 7 ಜನ ಇರಬೇಕು. ಅವರು 2 ದಾಖಲೆ ಪತ್ರಗಳಿಗೆ ಸಹಿ ಹಾಕಬೇಕು. ಒಂದನೇದು ಜ್ಞಾಪನ ಪತ್ರ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಎರಡನೇದು ಬೈಲಾಸ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಈ ರೀತಿ 2 ದಾಖಲೆ ಪತ್ರಗಳನ್ನು ತಯಾರು ಮಾಡಿ ಅದಕ್ಕೆ ಅವರ ಹೆಸರು ಮತ್ತು ವಿಳಾಸ, ಸಹಿಯನ್ನು ಹಾಕಿ ಆ 2 ದಸ್ತಾವೇಜುಗಳನ್ನು ಆಯಾಯ ಜಿಲ್ಲೆಯ ಉಪನಿಬಂಧಕರಿಗೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಅಂತ ಇದ್ದಾರೆ, ಜಿಲ್ಲಾ ಕೇಂದ್ರದಲ್ಲಿ ಅವರ ಕಚೇರಿ ಇರ್ತದೆ, ಅಲ್ಲಿಗೆ ಕೊಡಬೇಕು. ಅವರು ಅದನ್ನು ಸ್ವೀಕಾರ ಮಾಡಿ ಅದೇ ಹೆಸರಿನ ಬೇರೆ ಸಂಸ್ಥೆ ಇಲ್ಲ ಅನ್ನೋದನ್ನು ಖಾತರಿಪಡಿಸಿ ನೋಂದಾವಣೆಯನ್ನು ಮಾಡ್ತಾರೆ. ಸೊಸೈಟಿಗಳಲ್ಲಿ ಸದಸ್ಯತ್ವ ಅತ್ಯಂತ ಪ್ರಧಾನ ಆಗಿರ್ತಕ್ಕಂಥದ್ದು.
ಹಾಗಾಗಿ ಸದಾಕಾಲ ಸದಸ್ಯರು ಸಕ್ರಿಯವಾಗಿ ಇರಬೇಕು. ಅವರಿಗೆ ವಾಯ್ದೆ ಉಂಟಂತ ಹೇಳಿದರೆ ವಾಯ್ದೆಯಲ್ಲಿ ಚಂದ ಕೊಟ್ಟು ಅವರ ಸದಸ್ಯತ್ವವನ್ನು ನವೀಕರಣ ಮಾಡಬಹುದು. ಸದಸ್ಯರು ಇಲ್ಲದೇ ಇದ್ದಲ್ಲಿ ಸೊಸೈಟಿ ಇಲ್ಲ. ಹಾಗಾಗಿ ಸದಸ್ಯರ ಅನಿವಾರ್ಯತೆ ಉಂಟು. ಸದಸ್ಯರ ಸಂಖ್ಯೆ ಜಾಸ್ತಿ ಇದ್ದಾಗ ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಸದಸ್ಯರ ಪರವಾಗಿ ದಿನವಹಿ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಒಂದು ಆಡಳಿತ ಸಮಿತಿಯನ್ನು, ಮ್ಯಾನೇಜಿಂಗ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಆ ಮ್ಯಾನೇಜಿಂಗ್ ಕಮಿಟಿ ಸದಸ್ಯರ ಪರವಾಗಿ ಆ ಸಂಸ್ಥೆಯ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಾರೆ. ವರ್ಷಕ್ಕೊಂದು ಸಲ ಅವರಿಗೆ ವರದಿಗಳನ್ನು ಕೊಡ್ತಾರೆ. ಹಾಗಾಗಿ ಸೊಸೈಟಿಗಳಲ್ಲಿ ಮಹಾಸಭೆ ಅಥವಾ ಸದಸ್ಯರಿಂದ ಒಳಗೊಂಡಿರತಕ್ಕಂಥ ಒಂದು ಮಹಾಸಭೆ ಅತ್ಯಂತ ಉನ್ನತವಾಗಿರತಕ್ಕಂಥ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಶಕ್ತಿ ಇರತಕ್ಕಂಥ ಒಂದು ಸಂಸ್ಥೆಯಾಗಿ ಇರುತ್ತದೆ. ಮತ್ತು ವರ್ಷಕ್ಕೊಂದು ಸಲ ವಾರ್ಷಿಕ ಮಹಾಸಭೆಯನ್ನು, ಅಂದರೆ ಎಲ್ಲ ಸದಸ್ಯರ ಸಭೆಯನ್ನು ನಡೆಸುವಂಥದ್ದು ಕಡ್ಡಾಯ. ವಾರ್ಷಿಕ ಮಹಾಸಭೆ ಆದಮೇಲೆ ಅದರ ಟಿಪ್ಪಣಿಯನ್ನು, ಅದರ ವರದಿಯನ್ನು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸಬೇಕು. ಇದರಂತೆ ಉಳಿದ ಸಂಘ ಸಂಸ್ಥೆಗಳ ಕೆಲಸ ಕಾರ್ಯಗಳು ಅದೇ ರೀತಿ ನಡೀತದೆ.